ಅದು ನಂತರ ಮದುವೆ ಆಯಿತು. ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿದ್ದಾಗಲೇ ಇನ್ನು ಕೆಲವು ಸಿನಿಮಾಗಳೆಲ್ಲ ಮಾಡಿದೆ. ನಾನು ಮೊದಲೇ ಹೇಳಿದೆ, ಹುಣಸೂರು ಅವರು ನಿರ್ಮಾಣ ಮಾಡುವಾಗ, ಸ್ವಂತ ನಿರ್ಮಾಣ ಮಾಡುವಾಗ ಅಂಥ ಶ್ರೀಮಂತಿಕೆ ಇರೋದಿಲ್ಲ, ದೊಡ್ಡ ತಾರಾಗಣ ಇರೋದಿಲ್ಲ. ಆ ತಾರಾಗಣದ ಮೇಲೆ ನಂಬಿಕೆ ಇರ್ತಿರ್ಲಿಲ್ಲ ಅಂತ ಕಾಣಿಸುತ್ತೆ. ಹೊಸಬ್ರನ್ನ ಹಾಕ್ಕೊಂಡು ಮಾಡಬೇಕು ಅನ್ನೋ ಅದೊಂದು ಆವಿಷ್ಕಾರ ಅವ್ರಿಗೆ. ತಾರಾಗಣದ ಹಾಕ್ಕೊಂಡು ಮಾಡೋಕ್ಕೆ ಅಕಸ್ಮಾತ್ ದುಡ್ಡಿಲ್ಲ ನಮ್ಮ ಹತ್ರ, ಹೊಸಬ್ರನ್ನ ಹಾಕ್ಕೊಂಡಿದ್ದೇನೆ ಪುನಃ ಅಡ್ಡದಾರಿ ಅಂತ ಮಾಡಿದ್ರು. ಒಂದೊಂದು ಸತಿ ನಾವು ಇಡೋ ಹೆಸರುಗಳೇ ತಪ್ಪಾಗ್ಬಿಡುತ್ತೆ. ಅಡ್ಡದಾರಿ ಆಗೋಯ್ತು. ಅದೇ ಥರ ಮುಂದೆ ನಾನು ಹೇಳಕ್ಕೆ ಹೋಗ್ತೀನಿ. ಆವಾಗ ಅದೊಂದು ಪಿಕ್ಚರು ಹೆಸರು ದೂರದ ಬೆಟ್ಟ ಅಂತ. ಅದು ಬಹಳ ಜನಕ್ಕೆ ದೂರದ ಬೆಟ್ಟ ಆಗೋಯ್ತು. ರಾಜ್ಕುಮಾರ್ ಸಾರ್, ಸಿದ್ಲಿಂಗಣ್ಣ ಅದುವರೆಗೂ ರೆಗ್ಯುಲರಾಗಿ ಮಾಡ್ಕೊಂಡು ಬಂದವರು, 6 ಚಿತ್ರ ಏನೋ ಮಾಡ್ಕೊಂಡು ಬಂದವರು. ಅದೇನೋ ಆಗೋಯ್ತು, ಒಂದು ಸ್ವಲ್ಪ ಮನಸ್ತಾಪ ಬಂದು ಅವರಿಬ್ಬರು ದೂರ ಆಗೋಯ್ತು. ಸೊ ರಾಜ್ಕುಮಾರ್ ಸಿದ್ಲಿಂಗಣ್ಣನ ಕಾಂಬಿನೇಷನ್ನು ದೂರದ ಬೆಟ್ಟದಲ್ಲಿ ಮುಗಿದೋಯ್ತು. ಅದೇ ಥರ ನನ್ನ ಬುದ್ಧಿಗೆ ತಿಳಿದಂಗೆ ಭಾರತೀಯವ್ರಿಗೂ ರಾಜ್ಕುಮಾರ್ ಸಾರ್ಗೂ ಅದೇ ಹೆಚ್ಚು ಕಮ್ಮಿ ಕೊನೆ ಚಿತ್ರ ಆಗೋಯ್ತು. ಅದು ದೂರದ ಬೆಟ್ಟ ಆಗೋಯ್ತು. ಒಂದೊಂದು ಸತಿ ಟೈಟ್ಲ್ಗಳು ಹೇಳಿದೆ, ಬಟ್ ಅದಕ್ಕೂ ಏನೂ ಇಲ್ಲ, ಇಡುವಾಗಲೂ ಒಂದೊಂದು ಸ್ವಲ್ಪ ನೋಡ್ಕೊಂಡು ಇಡಬೇಕು ಅಂತ. ನಂತರ ಆಗುತ್ತದು, ಮೊದಲು ಗೊತ್ತಾಗೋದಿಲ್ಲ. ಯಾವಾಗ ಚಿತ್ರ ಸ್ವಲ್ಪ ಗುಣಾಕಾರ ಭಾಗಾಕಾರ ಆಗುತ್ತೆ ನೋಡಿ, ಆವಾಗ ಇವೆಲ್ಲ ತುಂಬಲಕ್ಕೆ ಬರುತ್ತೆ, ಲೆಕ್ಕಾಚಾರಕ್ಕೆ ಬರುತ್ತೆ. ಅದೇ ಥರ ಇನ್ನೊಂದು ಭೂತ ಏನು ಮಗ ಅಯ್ಯು ಅಂತ. ಭೂತ ಏನು ಮಗ ಅಯ್ಯು ಅಂದ್ರೇನು? ಭೂತ ಪಿಶಾಚಿ ಪ್ರೇಮದ ಆ ಥರದ ಕಥೆನಾ ಅಂತ ಭಾಳ ಜನಕ್ಕೆ ಕೇಳೋರು. ಭೂತ ಏನೋ ಅದೇ ಇಲ್ಲೇ ಇದೆ, ಅಲ್ಲೇ ಭೂತ ಏನೋ ಮಗ ಅಯ್ಯು. ಭೂತ ಅಂದರೆ ಭೂತ ಅಂದ್ಕೊಂಬಿಟ್ರು ಎಲ್ಲ. ಭೂತ ಅನ್ನೋದು ಒಂದು ಕ್ಯಾರೆಕ್ಟ್ರು, ಅದು ಮಗ ಅಯ್ಯು ಇನ್ನೊಂದು ಕ್ಯಾರೆಕ್ಟ್ರು. ಈ ಟೈಟ್ಲ್ ಚೆನ್ನಾಗಿದೆ ಅಂತ ಹೇಳಿದವರು ಎಲ್ಲರೂ ಬೇರೆ ಕಾಯ ಅಂತ ಇದ್ದರು, ಆದರೆ ಒಬ್ಬರು ತುಂಬ ಚೆನ್ನಾಗಿದೆ, ಒಂಥರ ಹೊಸ ಥರ ಇದೆ ಅಂತ ಹೇಳಿದ್ದು ನಮ್ಮ ಸಾಹಿತಿ ಜೈಗೋಪಾಲ್ ಇದ್ದರಲ್ಲ, ಅವರ ಹೆಂಡತಿ ಲಲಿತಾ. ಅವ್ರು ಹೇಳಿದ್ರು ಈ ಟೈಟ್ಲ್ ತುಂಬ ಚೆನ್ನಾಗಿದೆ ಅಂತ. ಬಟ್ ತುಂಬ ಚೆನ್ನಾಗಾಯಿತು. ಚಿತ್ರಾನ್ನ ಅದು ಬಿಡಿ, ಮಾತಾಡೋಂಗಿಲ್ಲ, ಆಮೇಲೆ ಬರೋಣ ಅದು ನಮ್ಮ ಇದರಲ್ಲಿ. ಸೊ ಈ ಅಡ್ಡದಾರಿ ಹೀಗೆ ಹೊರಟೋಯ್ತು. ಆ ಪೀರಿಯಡಲ್ಲೇ ನನಗೂ ನನ್ನ ಶ್ರೀಮತಿ ಅಂದರೆ ಪರಿಮಳಗೆ ಮದುವೆ ಆಯಿತು. ನಾವು ಕೂಡ ಸಾಮಾನ್ಯವಾಗಿ ತಾಳಿ ಕಟ್ಟಿದ್ದ ಮದುವೆನೇ, ಆದರೆ ನಾವು ನನ್ನ ಹೆಂಡತಿ ನಾವು ಒಬ್ರನ್ನೊಬ್ಬರನ್ನ 5 ವರ್ಷ ಪ್ರೀತಿಸಿದ್ದೀವಿ. ನಮ್ಮ ಅತ್ತೆಯವ್ರಿಗೆ, ಹುಣಸೂರು ಕೃಷ್ಣಮೂರ್ತಿಯವ್ರ ತಂಗಿಗೆ ನನಗೇ ಕೊಟ್ಟು ಮದುವೆ ಮಾಡಬೇಕು ಅಂತ ನಮ್ಮ ಸೋದರತ್ತೆಗೆ ಇಷ್ಟ. ನಿಮ್ಮ ಸಂಬಂಧಿಕರ ನಮ್ಮ ಸೋದರತ್ತೆ ಮಗಳು ನನ್ನ ಶ್ರೀಮತಿ.